ಹೆಸರಳಿ ಕಂಡವರಿಗೆ ಉಂಡೆನಾಮ ತಿಕ್ಕಿದ್ದ ನೌಟಂಕಿ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ನಟ ಧರ್ಮ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ನಟನ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಈ ನಟ ಈ ಐನಾತಿ ವ್ಯೂಹದಲ್ಲಿ ಸಿಲುಕಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಂಚಕಿ ಮಹಾವಂಚಿಕೆಯ ಮನೆಹಾಳು ಕೆಲಸ. ಬರೋಬ್ಬರಿ 14 ಕೆಜಿ ಚಿನ್ನ ವಂಚಿಸಿದ ಐಶ್ವರ್ಯ ಗೌಡ ಬಗ್ಗೆ ಇದೀಗ ಸ್ಫೋಟಕ ಅಂಶ ಬಯಲಾಗಿದೆ. ಉದ್ಯಮಿಗಳಿಗೆ ಕಲರ್ ನಾಮ ಕೇಸಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ದೋಖಾದ ಜಾಲವನ್ನ ಕಾಕಿ ಬಿಡಿಸ್ತಾ ಇದೆ. ಈ ವೇಳೆ ನಟ ಧರ್ಮ ಬೆನ್ನಲ್ಲೇ ಈಗ ಮತ್ತೊಂದು ಸ್ಟಾರ್ ನಟನ ಹೆಸರು ಕೇಸಲ್ಲಿ ತಳಕು ಹಾಕಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಂಗಾರಿ ವ್ಯೂಹ. ನಟ ಧರ್ಮ ಆಯಿತು, ಇದೀಗ ಮತ್ತೊಬ್ಬ ಸ್ಟಾರ್ ನಟ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚಿಸಿರೋ ಐಶ್ವರ್ಯ ಗೌಡಾಳ ವಿರುದ್ಧ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಧರ್ಮ ಮೂಲಕ ಐಶ್ವರ್ಯಗೆ ಸ್ಟಾರ್ ನಟ ಪರಿಚಯ ಆಗಿದ್ದಂತೆ. ಈ ನಟನ ಮೂಲಕ ಒಂದಿಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆ, ಮತ್ತಷ್ಟು ಸಿನಿಮಾಗಳಿಗೆ ಕಾರು ಬಾಡಿಗೆ ಕೊಡ್ತಿದ್ಲಂತೆ ಈ ಐನಾತಿ ಐಶ್ವರ್ಯ. ಸಿನಿಮಾದಲ್ಲಿ ಹೂಡಿಕೆ ಮಾಡ್ತಿದ್ದಂತೆ ಸ್ಟಾರ್ ನಟ ಹಾಗೂ ಐಶ್ವರ್ಯ ಗೌಡಾಳ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಸ್ಟಾರ್ ನಟನಿಗೆ ಸಿನಿಮಾ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐನಾತಿ ಐಶ್ವರ್ಯ ಗೌಡ. ಇನ್ನು ಈ ವಂಚಕಿ ಅದ್ದೂರಿ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಆ ಸ್ಟಾರ್ ನಟ ಭಾಗಿಯಾಗಿದ್ದ. ಬೆಂಗಳೂರು ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿ ಕಂಡೋರ್ ಹಣದಲ್ಲಿ ಐಶ್ವರ್ಯ ಗೌಡ ಟ್ರೀಟ್ ಕೊಡಿಸಿದ್ಲು. ಐಶ್ವರ್ಯ ಗೌಡಾಳ ಪಾರ್ಟಿ ಕಂಡು ಸಂಪೂರ್ಣವಾಗಿ ನಂಬಿದ್ದ ಆ ಸ್ಟಾರ್ ನಟ. ಒಟ್ಟಾರೆ ಇದೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಆ ನಟನಿಗೂ ನೋಟಿಸ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ಹಲವು ನಟ ನಟಿಯರಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಸರಳಿ ಕಂಡವರಿಗೆ ಉಂಡೆನಾಮ ತಿಕ್ಕಿದ್ದ ನೌಟಂಕಿ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ನಟ ಧರ್ಮ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ನಟನ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಈ ನಟ ಈ ಐನಾತಿ ವ್ಯೂಹದಲ್ಲಿ ಸಿಲುಕಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಂಚಕಿ ಮಹಾವಂಚಿಕೆಯ ಮನೆಹಾಳು ಕೆಲಸ. ಬರೋಬ್ಬರಿ 14 ಕೆಜಿ ಚಿನ್ನ ವಂಚಿಸಿದ ಐಶ್ವರ್ಯ ಗೌಡ ಬಗ್ಗೆ ಇದೀಗ ಸ್ಫೋಟಕ ಅಂಶ ಬಯಲಾಗಿದೆ. ಉದ್ಯಮಿಗಳಿಗೆ ಕಲರ್ ನಾಮ ಕೇಸಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ದೋಖಾದ ಜಾಲವನ್ನ ಕಾಕಿ ಬಿಡಿಸ್ತಾ ಇದೆ. ಈ ವೇಳೆ ನಟ ಧರ್ಮ ಬೆನ್ನಲ್ಲೇ ಈಗ ಮತ್ತೊಂದು ಸ್ಟಾರ್ ನಟನ ಹೆಸರು ಕೇಸಲ್ಲಿ ತಳಕು ಹಾಕಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಂಗಾರಿ ವ್ಯೂಹ. ನಟ ಧರ್ಮ ಆಯಿತು, ಇದೀಗ ಮತ್ತೊಬ್ಬ ಸ್ಟಾರ್ ನಟ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚಿಸಿರೋ ಐಶ್ವರ್ಯ ಗೌಡಾಳ ವಿರುದ್ಧ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಧರ್ಮ ಮೂಲಕ ಐಶ್ವರ್ಯಗೆ ಸ್ಟಾರ್ ನಟ ಪರಿಚಯ ಆಗಿದ್ದಂತೆ. ಈ ನಟನ ಮೂಲಕ ಒಂದಿಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆ, ಮತ್ತಷ್ಟು ಸಿನಿಮಾಗಳಿಗೆ ಕಾರು ಬಾಡಿಗೆ ಕೊಡ್ತಿದ್ಲಂತೆ ಈ ಐನಾತಿ ಐಶ್ವರ್ಯ. ಸಿನಿಮಾದಲ್ಲಿ ಹೂಡಿಕೆ ಮಾಡ್ತಿದ್ದಂತೆ ಸ್ಟಾರ್ ನಟ ಹಾಗೂ ಐಶ್ವರ್ಯ ಗೌಡಾಳ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಸ್ಟಾರ್ ನಟನಿಗೆ ಸಿನಿಮಾ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐನಾತಿ ಐಶ್ವರ್ಯ ಗೌಡ. ಇನ್ನು ಈ ವಂಚಕಿ ಅದ್ದೂರಿ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಆ ಸ್ಟಾರ್ ನಟ ಭಾಗಿಯಾಗಿದ್ದ. ಬೆಂಗಳೂರು ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿ ಕಂಡೋರ್ ಹಣದಲ್ಲಿ ಐಶ್ವರ್ಯ ಗೌಡ ಟ್ರೀಟ್ ಕೊಡಿಸಿದ್ಲು. ಐಶ್ವರ್ಯ ಗೌಡಾಳ ಪಾರ್ಟಿ ಕಂಡು ಸಂಪೂರ್ಣವಾಗಿ ನಂಬಿದ್ದ ಆ ಸ್ಟಾರ್ ನಟ. ಒಟ್ಟಾರೆ ಇದೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಆ ನಟನಿಗೂ ನೋಟಿಸ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ಹಲವು ನಟ ನಟಿಯರಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಸರಳಿ ಕಂಡವರಿಗೆ ಉಂಡೆನಾಮ ತಿಕ್ಕಿದ್ದ ನೌಟಂಕಿ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ನಟ ಧರ್ಮ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ನಟನ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಈ ನಟ ಈ ಐನಾತಿ ವ್ಯೂಹದಲ್ಲಿ ಸಿಲುಕಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಂಚಕಿ ಮಹಾವಂಚಿಕೆಯ ಮನೆಹಾಳು ಕೆಲಸ. ಬರೋಬ್ಬರಿ 14 ಕೆಜಿ ಚಿನ್ನ ವಂಚಿಸಿದ ಐಶ್ವರ್ಯ ಗೌಡ ಬಗ್ಗೆ ಇದೀಗ ಸ್ಫೋಟಕ ಅಂಶ ಬಯಲಾಗಿದೆ. ಉದ್ಯಮಿಗಳಿಗೆ ಕಲರ್ ನಾಮ ಕೇಸಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ದೋಖಾದ ಜಾಲವನ್ನ ಕಾಕಿ ಬಿಡಿಸ್ತಾ ಇದೆ. ಈ ವೇಳೆ ನಟ ಧರ್ಮ ಬೆನ್ನಲ್ಲೇ ಈಗ ಮತ್ತೊಂದು ಸ್ಟಾರ್ ನಟನ ಹೆಸರು ಕೇಸಲ್ಲಿ ತಳಕು ಹಾಕಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಂಗಾರಿ ವ್ಯೂಹ. ನಟ ಧರ್ಮ ಆಯಿತು, ಇದೀಗ ಮತ್ತೊಬ್ಬ ಸ್ಟಾರ್ ನಟ ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚಿಸಿರೋ ಐಶ್ವರ್ಯ ಗೌಡಾಳ ವಿರುದ್ಧ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಧರ್ಮ ಮೂಲಕ ಐಶ್ವರ್ಯಗೆ ಸ್ಟಾರ್ ನಟ ಪರಿಚಯ ಆಗಿದ್ದಂತೆ. ಈ ನಟನ ಮೂಲಕ ಒಂದಿಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆ, ಮತ್ತಷ್ಟು ಸಿನಿಮಾಗಳಿಗೆ ಕಾರು ಬಾಡಿಗೆ ಕೊಡ್ತಿದ್ಲಂತೆ ಈ ಐನಾತಿ ಐಶ್ವರ್ಯ. ಸಿನಿಮಾದಲ್ಲಿ ಹೂಡಿಕೆ ಮಾಡ್ತಿದ್ದಂತೆ ಸ್ಟಾರ್ ನಟ ಹಾಗೂ ಐಶ್ವರ್ಯ ಗೌಡಾಳ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಸ್ಟಾರ್ ನಟನಿಗೆ ಸಿನಿಮಾ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐನಾತಿ ಐಶ್ವರ್ಯ ಗೌಡ. ಇನ್ನು ಈ ವಂಚಕಿ ಅದ್ದೂರಿ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಆ ಸ್ಟಾರ್ ನಟ ಭಾಗಿಯಾಗಿದ್ದ. ಬೆಂಗಳೂರು ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿ ಕಂಡೋರ್ ಹಣದಲ್ಲಿ ಐಶ್ವರ್ಯ ಗೌಡ ಟ್ರೀಟ್ ಕೊಡಿಸಿದ್ಲು. ಐಶ್ವರ್ಯ ಗೌಡಾಳ ಪಾರ್ಟಿ ಕಂಡು ಸಂಪೂರ್ಣವಾಗಿ ನಂಬಿದ್ದ ಆ ಸ್ಟಾರ್ ನಟ. ಒಟ್ಟಾರೆ ಇದೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಆ ನಟನಿಗೂ ನೋಟಿಸ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ಹಲವು ನಟ ನಟಿಯರಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ.
ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಸರಳಿ ಕಂಡವರಿಗೆ ಉಂಡೆನಾಮ ತಿಕ್ಕಿದ್ದ ನೌಟಂಕಿ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ನಟ ಧರ್ಮ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ನಟನ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಈ ನಟ ಈ ಐನಾತಿ ವ್ಯೂಹದಲ್ಲಿ ಸಿಲುಕಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಂಚಕಿ, ಮಹಾವಂಚಿಕೆಯ ಮನೆಹಾಳು ಕೆಲಸ. ಬರೋಬ್ಬರಿ 14 ಕೆಜಿ ಚಿನ್ನ ವಂಚಿಸಿದ ಐಶ್ವರ್ಯ ಗೌಡ ಬಗ್ಗೆ ಇದೀಗ ಸ್ಫೋಟಕ ಅಂಶ ಬಯಲಾಗಿದೆ. ಉದ್ಯಮಿಗಳಿಗೆ ಕಲರ್ ನಾಮ ಕೇಸಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ದೋಖಾದ ಜಾಲವನ್ನ ಕಾಕಿ ಬಿಡಿಸ್ತಾ ಇದೆ. ಈ ವೇಳೆ ನಟ ಧರ್ಮ ಬೆನ್ನಲ್ಲೇ ಈಗ ಮತ್ತೊಂದು ಸ್ಟಾರ್ ನಟನ ಹೆಸರು ಕೇಸಲ್ಲಿ ತಳಕು ಹಾಕಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಂಗಾರಿ ವ್ಯೂಹ. ನಟ ಧರ್ಮ ಆಯಿತು, ಇದೀಗ ಮತ್ತೊಬ್ಬ ಸ್ಟಾರ್ ನಟ. ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚಿಸಿರೋ ಐಶ್ವರ್ಯ ಗೌಡಾಳ ವಿರುದ್ಧ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಧರ್ಮ ಮೂಲಕ ಐಶ್ವರ್ಯಗೆ ಸ್ಟಾರ್ ನಟ ಪರಿಚಯ ಆಗಿದ್ದಂತೆ. ಈ ನಟನ ಮೂಲಕ ಒಂದಿಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆ, ಮತ್ತಷ್ಟು ಸಿನಿಮಾಗಳಿಗೆ ಕಾರು ಬಾಡಿಗೆ ಕೊಡ್ತಿದ್ಲಂತೆ ಈ ಐನಾತಿ ಐಶ್ವರ್ಯ. ಸಿನಿಮಾದಲ್ಲಿ ಹೂಡಿಕೆ ಮಾಡ್ತಿದ್ದಂತೆ ಸ್ಟಾರ್ ನಟ ಹಾಗೂ ಐಶ್ವರ್ಯ ಗೌಡಾಳ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಸ್ಟಾರ್ ನಟನಿಗೆ ಸಿನಿಮಾ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐನಾತಿ ಐಶ್ವರ್ಯ ಗೌಡ. ಇನ್ನು ಈ ವಂಚಕಿ ಅದ್ದೂರಿ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಆ ಸ್ಟಾರ್ ನಟ ಭಾಗಿಯಾಗಿದ್ದ. ಬೆಂಗಳೂರು ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿ ಕಂಡೋರ್ ಹಣದಲ್ಲಿ ಐಶ್ವರ್ಯ ಗೌಡ ಟ್ರೀಟ್ ಕೊಡಿಸಿದ್ಲು. ಐಶ್ವರ್ಯ ಗೌಡಾಳ ಪಾರ್ಟಿ ಕಂಡು ಸಂಪೂರ್ಣವಾಗಿ ನಂಬಿದ್ದ ಆ ಸ್ಟಾರ್ ನಟ. ಒಟ್ಟಾರೆ ಇದೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಆ ನಟನಿಗೂ ನೋಟಿಸ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ಹಲವು ನಟ ನಟಿಯರಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹೆಸರಳಿ ಕಂಡವರಿಗೆ ಉಂಡೆನಾಮ ತಿಕ್ಕಿದ್ದ ನೌಟಂಕಿ ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾನೆ ಇದೆ. ನಟ ಧರ್ಮ ಬೆನ್ನಲ್ಲೇ ಇದೀಗ ಮತ್ತೊಬ್ಬ ನಟನ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಈ ನಟ ಈ ಐನಾತಿ ವ್ಯೂಹದಲ್ಲಿ ಸಿಲುಕಿದ್ದು ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ವಂಚಕಿ, ಮಹಾವಂಚಿಕೆಯ ಮನೆಹಾಳು ಕೆಲಸ. ಬರೋಬ್ಬರಿ 14 ಕೆಜಿ ಚಿನ್ನ ವಂಚಿಸಿದ ಐಶ್ವರ್ಯ ಗೌಡ ಬಗ್ಗೆ ಇದೀಗ ಸ್ಫೋಟಕ ಅಂಶ ಬಯಲಾಗಿದೆ. ಉದ್ಯಮಿಗಳಿಗೆ ಕಲರ್ ನಾಮ ಕೇಸಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ದೋಖಾದ ಜಾಲವನ್ನ ಕಾಕಿ ಬಿಡಿಸ್ತಾ ಇದೆ. ಈ ವೇಳೆ ನಟ ಧರ್ಮ ಬೆನ್ನಲ್ಲೇ ಈಗ ಮತ್ತೊಂದು ಸ್ಟಾರ್ ನಟನ ಹೆಸರು ಕೇಸಲ್ಲಿ ತಳಕು ಹಾಕಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಂಗಾರಿ ವ್ಯೂಹ. ನಟ ಧರ್ಮ ಆಯಿತು, ಇದೀಗ ಮತ್ತೊಬ್ಬ ಸ್ಟಾರ್ ನಟ. ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚಿಸಿರೋ ಐಶ್ವರ್ಯ ಗೌಡಾಳ ವಿರುದ್ಧ ಒಂದೊಂದೇ ಕರ್ಮಕಾಂಡಗಳು ಬಯಲಾಗ್ತಾ ಇದೆ. ಧರ್ಮ ಮೂಲಕ ಐಶ್ವರ್ಯಗೆ ಸ್ಟಾರ್ ನಟ ಪರಿಚಯ ಆಗಿದ್ದಂತೆ. ಈ ನಟನ ಮೂಲಕ ಒಂದಿಷ್ಟು ಸಿನಿಮಾಗಳಿಗೆ ಹಣ ಹೂಡಿಕೆ, ಮತ್ತಷ್ಟು ಸಿನಿಮಾಗಳಿಗೆ ಕಾರು ಬಾಡಿಗೆ ಕೊಡ್ತಿದ್ಲಂತೆ ಈ ಐನಾತಿ ಐಶ್ವರ್ಯ. ಸಿನಿಮಾದಲ್ಲಿ ಹೂಡಿಕೆ ಮಾಡ್ತಿದ್ದಂತೆ ಸ್ಟಾರ್ ನಟ ಹಾಗೂ ಐಶ್ವರ್ಯ ಗೌಡಾಳ ನಡುವಿನ ಸ್ನೇಹ ಹೆಚ್ಚಾಗಿತ್ತು. ಸ್ಟಾರ್ ನಟನಿಗೆ ಸಿನಿಮಾ ಮಾಡ್ತೀನಿ ಅಂತ ಕಲರ್ ಕಾಗೆ ಹಾರಿಸಿದ್ಲು ಈ ಐನಾತಿ ಐಶ್ವರ್ಯ ಗೌಡ. ಇನ್ನು ಈ ವಂಚಕಿ ಅದ್ದೂರಿ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಆ ಸ್ಟಾರ್ ನಟ ಭಾಗಿಯಾಗಿದ್ದ. ಬೆಂಗಳೂರು ಹೊರವಲಯದಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಿ ಕಂಡೋರ್ ಹಣದಲ್ಲಿ ಐಶ್ವರ್ಯ ಗೌಡ ಟ್ರೀಟ್ ಕೊಡಿಸಿದ್ಲು. ಐಶ್ವರ್ಯ ಗೌಡಾಳ ಪಾರ್ಟಿ ಕಂಡು ಸಂಪೂರ್ಣವಾಗಿ ನಂಬಿದ್ದ ಆ ಸ್ಟಾರ್ ನಟ. ಒಟ್ಟಾರೆ ಇದೀಗ ಐಶ್ವರ್ಯ ಗೌಡ ವಂಚನೆ ಪ್ರಕರಣದಲ್ಲಿ ಆ ನಟನಿಗೂ ನೋಟಿಸ್ ನೀಡುವ ಸಾಧ್ಯತೆ ಅಧಿಕವಾಗಿದೆ. ಅಲ್ಲದೆ ಹಲವು ನಟ ನಟಿಯರಿಗೂ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.